ಇವತ್ತಿನ ದಿವಸ ಮಾಜಿ ಉಪಮುಖ್ಯಮಂತ್ರಿಗಳಾದ ಸೌದಿ ಅವರ ಮನೆಗೆ ಹೋದಾಗ ಸೌದಿ ಅವರು ಹಾಗೂ ಅವರ ಚಿರಂಜೀವಿಯಾದ ಚಿದಾನಂದ ಸೌದಿ ಅವರು ನನ್ನ ಮೇಲೆ ಮಾತುಕತೆ ಏನೂ ಮಾತಾಡಲಾರದೆ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿ ನನ್ನ ತಲೆ ಹೊಡೆದು ನನ್ನನ್ನು ಕೊಲ್ಲತನು ಅನ್ನುವ ಮಟ್ಟಿಗೆ ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ನನ್ನ ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರ ಮತ್ತು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಅವರ ಮೇಲೆ ಶಿಸ್ತು ಕ್ರಮಗೊಳ್ಳಬೇಕು ಅಂತ ಹೇಳಿ ನಾನು ವಿನಂತಿಸುತ್ತೇನೆ. ಒಂದು ವೇಳೆ ಅವರು ಮೇಲೆ ನೀವು ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ನನ್ನ ಸಾವಿಗೆ ನೇರ ಹೊಣೆ ಲಕ್ಷ್ಮಣ್ ಸೌದಿ ಅವರು ಮತ್ತು ಚಿದಾನಂದ ಸೌದಿ ಅವರು ಅಂತ ಹೇಳಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಡಾಟಾ ಇಲ್ಲ ಇಲ್ಲಿ. ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯಿಗಳು ಅವರವ್ರ ವಿನಿಯಮದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವರೇ ಬಂದರು. ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವೆ. ವಿನಿಯಮದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಕೇಶನ್ ಒತ್ತಾಯ ಆಗ್ತಾ ಇರೋದು. ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ, ನೀವು ಹೊರಗಡೆ ನಿಂತ್ಕೊಂಡು ನಿಮ್ಮದು ನೀವು ಮಾಡ್ಕೋಬೇಕು ಅಂತಂದು ಇಷ್ಟು ಚರ್ಚೆ ಮಾಡಿದ್ರು ಅವರು. ನಾನು ಹೇಳಿ ಕಳಿಸಿದೆ, ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೋ ಅದನ್ನು ನಿಮ್ಮಲ್ಲಿ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು. ಆಮೇಲೆ ಹೊರಗೆ ಅಲ್ಲಿ ಶ್ರೀಕಾಂತ್ ಆಲೂರು ಅಂತಕ್ಕಂಥ ಒಬ್ಬ ಹುಡುಗರು ನಮ್ಮ ಕಾರ್ಯಕರ್ತ, ಈ ವಿಷಯ ಇಲ್ಲಿ ಯಾಕೆ ತಂದಿರಿ, ಅದು ನಿಮ್ಮಲ್ಲೇ ಬಗೆಹರಿಸ್ಕೊಡ್ಲಿಲ್ಲ, ಇದನ್ನು ಸಾಹೇಬ್ರ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾಜ್ ಶಬ್ದದಿಂದ ಬೈದರು. ಯಾರಿಗೂ ಶ್ರೀಕಾಂತ್ ಆಲೂರು ಅವಾಗ ಜಾತಿ ನಿಂದನೆ ಮಾಡಿದರು. ಆಮೇಲೆ ಅವರವರಿಗೆ ಅದು ನೋಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸಿದನು. ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗ್ರಿ ಅಂತ ಕಳಿಸಿದ್ವಿ. ಆ ಶ್ರೀಕಾಂತ್ ಆಲೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅದು ವಕವಾದ. ಅವನಿಗೆ ಅವಾಚ್ಯ ಶಬ್ದದಿಂದ ಬೈತಾ ಇದ್ದ. ಅದನ್ನ ನೋಡಿ ಅವರು ಕೈ ಮೆಲಾಸಕತ್ತಿದ್ರು. ನಮ್ಮ ಹುಡುಗರೆಲ್ಲ ಕುಡಿಸಿದ್ದು ಹೊರಗೆ ಹೋಗ್ರಿ ಇಲ್ಲಿಂದ ಬೇಡ ಅಂತ ಹೇಳಿ ಕಳಿಸಿದ್ದಿಷ್ಟೇ. ಬಿಟ್ಟರೆ ನಮಗೇನಾದ್ರು ನಮಗೆ ಅದಕ್ಕೇನು ಸಂಬಂಧ ಇಲ್ಲ. ಅವ್ರು ಯಾರಿಗಾರು ರಾಜಕೀಯ ಮುಖಂಡ್ರೆ ಅವ್ರಿಗೆ ಹೇಳಿ ಕಳಿಸಿರ್ಬೇಕು ಹಂಗೆ ಈ ಥರ ಮಾಡಂತೇಳಿ. ಪ್ರಚಾರಗಳು ಮಾಡ್ತಕ್ಕಂಥ ಸ್ವಾಭಾವಿಕ ಅಲ್ಲ. ಈಗ ಅರ್ಧ ಅವಧಿ ಆಗೈತೆ, ಮುಂದಿನ ಅರ್ಧ ಅವಧಿ ಒಳಗೆ ಇಂಥವೆಲ್ಲ ನಡೀತಿರ್ತಾವ. ಅದನ್ನೆಲ್ಲ ಕೋತ ಹೊಡಿದು ಇಲ್ಲ ನಮ್ಮ ತಾಲೂಕದಾಗ ಆಗಿರ್ತಕ್ಕಂಥದ್ದು ಸ್ವಾಭಾವಿಕ. ಯಾರಾದ್ರೂ ಅದ್ರದ್ದು ಹೂಡಿರ್ಬೇಕು, ಅದ್ರ ಮುಂದೆ ತನಿಖೆ ಆದ್ಮೇಲೆ ಗೊತ್ತಾಗತ್ತದ ಏನಾದ್ರು ಅನ್ನೋದು.